ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯಲ್ಲೊಂದು ಸಂಚಲನಕಾರಿ ಪ್ರೇಮ ವಿವಾದ ಪ್ರಕರಣ ಬೆಳಕಿಗೆ ಬಂದಿದೆ. ಪಿಎಸ್ಐ ಹಾಗೂ ಲೇಡಿ ಪೊಲೀಸ್ ಕಾನ್ಸ್ಟೇಬಲ್ ನಡುವಿನ ಸಂಬಂಧ ಇದೀಗ ಗಂಭೀರ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗಿದೆ. ಲಭ್ಯ ಮಾಹಿತಿಯ ಪ್ರಕಾರ ಪಿಎಸ್ಐ ವೀರೇಶ್ ಮತ್ತು ರಾಯಚೂರು ಜಿಲ್ಲೆಯ ಲೇಡಿ ಪಿಸಿ ಜಯಶ್ರೀ ನಡುವೆ 2017ರಲ್ಲಿ ಪ್ರಾರಂಭವಾದ ಪ್ರೇಮ ಸಂಬಂಧ ಕೆಲವು ವರ್ಷಗಳ ಕಾಲ ಮುಂದುವರೆದಿದೆ. ಇಬ್ಬರು ಕೂಡ ದಾಂಪತ್ಯ ಜೀವನ ನಡೆಸಿದಂತೆ ಪಿಎಸ್ಐ ಆರೋಪಿಸಿದ್ದಾರೆ. ಆದರೆ ನಂತರ ಜಾತಿ ವಿಚಾರದಿಂದಾಗಿ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿ ಇಬ್ಬರ ಮಧ್ಯೆ ದೂರವಾಗಿದೆ ಎನ್ನಲಾಗಿದೆ. ಈ ನಡುವೆ ಲೇಡಿ ಪಿಸಿ ಜಯಶ್ರೀ ಮತ್ತೊಬ್ಬರೊಂದಿಗೆ ಮದುವೆಗೆ ಸಜ್ಜಾಗಿರುವುದಾಗಿ ತಿಳಿದು ಬಂದಿದೆ. ಪಿಎಸ್ಐ ವೀರೇಶ್ ಆರೋಪದ ಪ್ರಕಾರ ತನ್ನ ಜೀವನದ ಸಂಪಾದನೆ ಸುಮಾರು 35 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಮನೆ ನಿರ್ಮಿಸಿ ನೋಡಿಕೊಂಡಿದ್ದರೂ ಕೂಡ ಈಗ ಮೋಸವಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ತಮಗೆ ನ್ಯಾಯ ಒದಗಿಸಬೇಕು ಅಂತ ಅವರು ಮಾಧ್ಯಮಗಳ ಮೊರೆ ಹೋಗಿದ್ದಾರೆ. ಅಲ್ಲ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿರಿ, ಚೆನ್ನಾಗಿ ನೋಡ್ಕೊಂಡಿದ್ದು. ನಮ್ಮ ಮನೆಗೆ ಅವಳು ಬಂದಿದ್ದಾರೆ, ಅವ್ರ ಮನೆಗೆ ನಾವು ಹೋಗಿದ್ದೀವಿ. ಅಲ್ಲೇ ಸಂಬಂಧ ಆಯಿತು. ಯಾರೋ ಹೇಳಿದಾರಂತೆ ನಾವು ಮಾತುಗಳು ಕೇಳ್ಕೊಂಡು ನಮ್ಮ ಕ್ಯಾರೆಕ್ಟರ್ ಬಗ್ಗೆ ನೋಡ್ಕೊಳ್ಳೋದು. ಈಗ ದುಡ್ಡಿನ ಫೈನಾನ್ಸಿಯಲ್ ನಾವು ಮಾಡೋದು, ಫೈನಾನ್ಸಿಯಲ್ ಕೊಡೋದ್ರೆ ನಮ್ಮ ಕೊಟ್ಟೆ ಇಲ್ಲ ದುಡ್ಡು, ಹಾಗೆ ಹೀಗೆ ಏನು ಎವಿಡೆನ್ಸ್ ಮೋಸ ಆಗಿದೆ. ಹೀಗಾಗಿ ನಾನು ಅವ್ರಿಗೆ ಮದುವೆ ಆಗ್ತೀನಿ ಅಷ್ಟೇ. ಅವನ್ನ ನನ್ನ ಜೀವ ಕೇಂದ್ರ ಆದರೆ ಅವಳೇ ರೀಸನ್. ಏನು ಅವ್ರ ಹೆಸರು? ಜಯಶ್ರೀ ತಂದೆ ಪ್ರಭು ಎರಗಲ್ ಅಂತೇಳಿ ಪೊಲೀಸ್ ಸ್ಟೇಷನಲ್ಲಿ WBC ಪರಿಚಯ ಆಗುತ್ತೆ. ನನಗೆ ಪ್ರಪೋಸ್ ಮಾಡ್ತಾರೆ 2017 ಪ್ರಪೋಸ್ ಮಾಡಿದಾಗ ನಾನು ಹೇಳಿದೆ ಮದುವೆ ಆಗೋದಾದರೆ ಓಕೆ, ಅದರ್ವೈಸ್ ಬೇಡ ಅಂತ. ಅಂದಾಗ ನಾನು ಮದುವೆಗೆ ಒಪ್ಪಿಗೆ ಆಗಿದ್ದ ಮುಂದೆ ನಾನು 2018ರಲ್ಲಿ PSI ಸೆಲೆಕ್ಷನ್ ಆಗಿ ನಾನು ಟ್ರೈನಿಂಗ್ ಹೋದಾಗ ಅವಾಗೂ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದೆ. ನಾನು ಮದುವೆ ಆಗ್ತೀನಿ ಅಂತೇಳಿ ಕೊಟ್ಟಲು. ನನ್ನ ಬಿಟ್ಟು ಅದೇ ನಂಬಿಕೆಯಿಂದ ಇದ್ದೇವೆ. ಮೊದಲು ಇಲ್ಲಿ ನಾನು ರಾಯಚೂರಲ್ಲಿ 2 ವರ್ಷ ಕೆಲಸ ಮಾಡಿದೆ, 4 ವರ್ಷ PSI ಕೆಲಸ ಮಾಡಿದಾಗ ಅಲ್ಲಿ ಅವಳು ಅಲ್ಲಿ ಇದು ಒಂದೇ ರೂಮಲ್ಲಿದ್ದೇವೆ. ನಾನು ಆ ಟೈಮ್ದಾಗ ಪ್ರೆಗ್ನೆಂಟ್ ಇದ್ದೆವು. ಅವಾಗ 2018ರಲ್ಲಿ 20 ತಾಳಿ ಕಟ್ಟಿದ್ದೀನಿ. ತಾಳಿ ಕಟ್ಟಿದಾಗ ಅಲ್ಲೇ ಇದರಲ್ಲಿದ್ದು ನಮ್ಮ ಕೊಪ್ಪಳದಲ್ಲಿ. ಅವ್ರು ಏನಾಗಿದ್ರು? ಮೊದಲು SBI ಆಗಿದ್ದರು, ಕಾನ್ಸ್ಟೇಬಲ್ ಆಗಿದ್ರು. ಕಾನ್ಸ್ಟೇಬಲ್ ಆಗಿ ಇಲ್ಲಿ ರಾಯಚೂರು ಬಂದಾಗ ಒಂದೇ ರೂಮಲ್ಲಿದ್ದೆವು. ಕೊಪ್ಪಳದಲ್ಲಿ ಒಂದೇ ರೂಮಲ್ಲಿದ್ದೆವು. ನಾನು ಬಳ್ಳಾರಿಯಲ್ಲಿದ್ದೆ, ಕೊಪ್ಪಳದಲ್ಲಿದ್ದು ನಾವು ಅಪ್ ಡೌನ್ ಮಾಡ್ತಾರೆ. ಯಾಕೆ ಬಿರುಕು ಬರೋಕ್ಕೆ ಕಾರಣ? ಬಿರುಕು ಬರೋಕ್ಕಂದ್ರೆ ಮೇನ್ ಜಾತಿ. ಅವರು ತಳವಾರ ಕ್ಯಾಸ್ಟ್, ನಾನು ಲಿಂಗಾಯತ. ನೋಡಿ, ಜಯಶ್ರೀ ತಂದೆ ಪ್ರಭು ಎರಗಲ್ ಅಂತೇಳಿ WPC ಏನಿದ್ದಾರೆ 445 ಇರ್ಬೋದು ನಂಬರು, ರೂರಲ್ ಪೊಲೀಸ್ ಸ್ಟೇಷನ್ ರಾಯಚೂರು. ಅವ್ರದ್ದು ನನಗೆ ಸಂಬಂಧ 2017ರಿಂದ. ನಾವು 2017ರಿಂದ 2021 ಸೆಕೆಂಡ್ ಕೋವಿಡ್ ಇದರಲ್ಲಿ ನಾವು ಮ್ಯಾರೇಜ್ ಆಗಿದ್ದೀನಿ ಟೆಂಪಲಲ್ಲಿ. ನಾನು ಸೆಕೆಂಡ್ ಇದರಲ್ಲಿ ಆಗಿದ್ದೀನಿ, ಕೊಪ್ಪಳದಲ್ಲಿ ಆಗಿದ್ದೀನಿ. ಕೊಪ್ಪಳದಲ್ಲಿ ಮ್ಯಾರೇಜ್ ಆಗಿದ್ದೀನಿ. ಮ್ಯಾರೇಜ್ ಆಗಿ ಮ್ಯಾರೇಜ್ ಆದ ನಂತರ ನಾವು ಸೆಕ್ಸ್ವಲಿ ಮೂವ್ ಆದ ನಂತರ ಸಿ ಆಸ್ ಪ್ರೆಗ್ನೆಂಟ್. ಆ ಟೈಮಲ್ಲಿ ನಾನು ಮ್ಯಾರೇಜ್ ಆಗಿದ್ದೀನಿ ಅವಳನ್ನು. ಅಧಿಕೃತವಾಗಿ ಮ್ಯಾರೇಜ್ ಯಾಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅವಳು ಕೊಟ್ಟಿರುವಂಥ ಕಾರಣ. ನಾನು ಅದನ್ನು ನಾನಾ ಕಾರಣಗಳು ಹಾಕಿ ಫೈನಾನ್ಷಿಯಲ್ ಅದಾಗಿರ್ಬೋದು. ನಾನು ಮುಂದೆ ಸಬ್ ಇನ್ಸ್ಪೆಕ್ಟರಾಗಿ ಓದಬೇಕಂತೇಳಿ ನನಗೆ ಅಸೂರೆನ್ಸ್ ಕೊಟ್ಟಲು. ಸೊ ಅದ್ರ ಸಲುವಾಗಿ ನಾನು ಇದು ಮಾಡಿದೆ. ನೆಕ್ಸ್ಟ್ ನಾನು ರಾಯಚೂರಿಗೆ ಟ್ರಾನ್ಸ್ಫರ್ ಆಗಿ ಬಂದೆ. ಅಲ್ಲಿ ರಾಯಚೂರಲ್ಲಿ 3 ವರ್ಷ ಒಂದೇ ರೂಮಲ್ಲಿದ್ಲು. ಅವರು ಕಾನ್ಸ್ಟೇಬಲ್ ಇದ್ದವಳು. ಆ ಟೈಮಲ್ಲಿ ನಾನು PSI ಆಗಿದ್ದೆ, ಅಲ್ಲಿ ವರ್ಕ್ ಮಾಡ್ತಾಯಿದ್ದೆ. ನನಗೆಲ್ಲ ನನ್ನ ಆಫೀಸರ್ಸ್ಗೆ ಗೊತ್ತಿದೆ ಇವರು ವೈಫ್ ಅಂಥೇಳಿ. ಮದುವೆಗೆ ರಿಜೆಕ್ಟ್ ಮೇನ್ ರೀಸನ್ನು ಕ್ಯಾಸ್ಟ್ ಒಂದಿದೆ. ಮತ್ತು ಕೆಲವು ನನಗೆ ಸಹಿಸಿಕೊಳ್ಳಲಾರದಂಥ ವ್ಯಕ್ತಿಗಳು ಅವಳಿಗೆ ಸ್ವಲ್ಪ ಇನ್ಸ್ಟಿಗೇಟ್ ಮಾಡಿದ್ದಾರೆ. ಇಲ್ಲ ಸಲ್ಲದ ಹೇಳಿ ಇನ್ಸ್ಟಿಗೇಟ್ ಮಾಡಿದ್ದಾರೆ. ಇನ್ಸ್ಟಿಗೇಟ್ ಮಾಡಿ ಇವತ್ತು ನನ್ನ ಬಗ್ಗೆ ಇನ್ಸ್ಟಿಗೇಟ್ ಯಾರು ಮಾಡಿದಾರೋ ಅವ್ರ ತಮ್ಮನಿಗೆ ನನ್ನ ಮದುವೆ ಮುರಿಸಿ ತಮಗೆ ಮದುವೆ ಮಾಡಿಸ್ಬೇಕಂತ ಪ್ರಯತ್ನ ಮಾಡಿದ್ದುಂಟು. ಅದೇ ಆಗಿದೆ ಈಗ ಅಲ್ಲಿ. ಇದು ಆಗಿದೆ, ಮದುವೆ ಮಾಡೋಕತ್ತಿದ್ದಾರೆ 7ನೇ ತಾರೀಕಿಗೆ. ಸೊ ಇದು ಬಳಗಾನೂರು. ಈ ಮೊದಲು ಇದು ಎಲ್ಲ ಇನ್ಸಿಡೆಂಟ್ ಆಗ್ತಾಯಿದ್ದು 6 ತಿಂಗಳಿಂದ ನಡೀತಾ ಇದೆ ಇನ್ಸಿಡೆಂಟು. ನಾನು ಇಷ್ಟಕ್ಕೆ ನಾನು ಕೆಲಸ ಮಾಡಿಕೊಂಡು ನನ್ನ ಡ್ಯೂಟಿ ಮಾಡ್ಕೊಂಡು ನಾನು ಇರ್ತಾಯಿದ್ದೀನಿ. ಬಟ್ ಮೆಂಟಲಿ ನನಗೆ ತುಂಬ ಪ್ಯಾನಿಕ್ ಇದೆ, ಮೆಂಟಲಿ ಸ್ಟ್ರೆಸ್ ಭಾಳ ಇದೆ. ಬಟ್ ಒನ್ಸ್ ಟೈಮ್ ನಾನು ಸೂಸೈಡ್ ಮಾಡಿದ್ದು ಉಂಟು. ನನಗೆ ಹರ್ಟ್ ಆಗಿರೋಕ್ಕೆ ಅಟೆಂಪ್ಟ್ ಆಗಿದೆ. ಸೊ ಆ ಟೈಮಲ್ಲಿ ನಮ್ಮ ತಂದೆ ತಾಯಿ ನನಗೆ ಉಳಿಸಿ, ನನಗೆ ಬುದ್ಧಿ ಹೇಳಿ ಸ್ವಂತ ನಮ್ಮ ತಂದೆ ತಾಯಿನ ಪೊಲೀಸ್ ಸ್ಟೇಷನ್ ತನಕ ಹೋದ್ರು. ಅವ್ರು ಪೊಲೀಸ್ ಸ್ಟೇಷನ್ ತನಕ ಹೋಗಿ ಬೇಡಿ ನನ್ನ ಮಗನ ಜೋಡಿ ನೀನು ಇಷ್ಟೆಲ್ಲ ಮಾಡಿಯಾ, ನೀನು ಎಲ್ಲ ಮಾಡ್ಕೊಂಡಿದ್ಯಾ, ಫಂಕ್ಷನ್ಗೆ ಬಂದಿದೆಯಾ, ಪ್ರೆಗ್ನೆಂಟ್ ಆಗಿದೆಯಾ, ಇನ್ನೇನು ಉಳಿದಿದೆ ನಿನಗೆ, ಮದುವೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಚೆನ್ನಾಗಿರು,
ಈಗ ಫೈನಾನ್ಷಿಯಲ್ ಮೋಸ ಹೋಗಿದ್ರೆ ಹೇಗೆ? ಆಗಿದೆ 35.75 ನಂದು ಆಗಿದೆ. ನನ್ನ ಮೈಂಡಲ್ಲಿ ಇರೋದು, ಕ್ಯಾಲ್ಕುಲೇಷನಲ್ಲಿ ಇರೋದು ಲ್ಯಾಕ್ಸಲ್ಲಿದೆ. ಬಟ್ ಎವಿಡೆನ್ಸ್ ಕೊಡು, ನನಗೆ ಪ್ರೂವ್ ಕೊಡು. ಈಗ ಹೆಂಡ್ತಿಗೆ ಕೊಟ್ಟಿದ್ದು ವಿಡಿಯೋ ಮಾಡೋಕ್ಕಾಗತ್ತಾ? ಹಾಂ, ಅವರು ಮನೆಗೆ ಕಟ್ಟಿಸಿರೋದು ಗೊತ್ತಿದೆ. ಮನೇಲೆ ಊರನ್ನ ಜನರಿಗೆ ಕೇಳಿ ಹೋಗಿ ನಾನೇನು ಕೊಟ್ಟಿಲ್ಲ ಅಂತಂದರೆ ಅವಳನ್ನು ಬಿಟ್ಬಿಡ್ತೀನಿ, ಆ ದುಡ್ಡು ಬಿಟ್ಬಿಡ್ತೀನಿ. ಅದೇ ಒಂದು ಹುಡುಗಿಗೆ ಏನರ ಮಿಸ್ಯೂಸ್ ಆಗಿದ್ದರೆ ಪುರುಷರ ಮೇಲೆ ಏನೇನೋ ಮಾಡ್ತಾರೆ. ಹೌದಾ? ಮಾಡ್ತಾರಾ ಇಲ್ಲ? ಹಾಗೆ ನನಗೆ ಇವತ್ತು ಎಲ್ಲ ರೀತಿ ಪ್ರಾಬ್ಲಮ್ ಆಗಿದೆ. ಒಂದು ಡಿಪಾರ್ಟ್ಮೆಂಟಲ್ಲಿ ಹಾನರ್ ಕಿಲ್ ಮಾಡಿದ್ದಾಳೆ. ಈ ಹುಡುಗಿ ಯಾವ ಆಧಾರದ ಮೇಲೆ ಇದು ಮಾಡ್ಕೊಂಡ್ಲು? ಅಬೋಷನ್ ಯಾವ ಆಧಾರದ ಮೇಲೆ ಮಾಡ್ಕೊಂಡು? ನನ್ನ ಗಮನಕ್ಕೆ ಬರದೇ ಮಾಡ್ಕೊಂಡಿದ್ದಾರೆ. ನಾನು ಡ್ಯೂಟಿಗೆ ಹೋದಾಗ, ನಾನು ಬೆಂಗಳೂರು ಅಲ್ಲಿದ್ದಾಗ ಇವರು ಹೋಗಿ ಮಾಡ್ಕೊಂಡಿದ್ದಾರೆ. ಯಾವ ಹಾಸ್ಪಿಟ್ಲ್ ಹೇಳಂದ್ರೆ ಹೇಳಕ್ಕೆ ರೆಡಿ ಇಲ್ಲ. ಚಾಟ್ ಮಾಡ್ತಾರೆ, ನನಗೆ ಹೆಲ್ತ್ ಸರಿ ಇಲ್ಲ, ಕಿಟ್ ತಂದು ಕೊಡ್ತೀರಾ? ಅದು ನಾನು ಯಾಕೆ ಕೊಡಬೇಕು? ನನ್ನ ಮಕ್ಕಳಿಗೆ ನಾನೇ ಕೊಲೆ ಮಾಡಬೇಕಾ? ಇಷ್ಟೆಲ್ಲ ಆಗಿದ್ದು ನನಗೆ. ಇಷ್ಟೆಲ್ಲ ಇಟ್ಕೊಂಡು ಇಷ್ಟೆಲ್ಲ ವಿಚಾರ ಹೇಳಿ ಮತ್ತೆ ಮದುವೆ ಮಾಡಿಸಕತ್ತಿದ್ದಾರೆ ರಾಯಚೂರಲ್ಲಿ. ಇದಕ್ಕೆ ಒಬ್ಬ ವ್ಯಕ್ತಿ ಸಪೋರ್ಟ್ ಇದ್ದಾನೆ, ಮೇನ್ ಇರುವಂಥ ವ್ಯಕ್ತಿ. 7ನೇ ತಾರೀಕಿಗಿದೆ. ನಾನು ಕಂಪ್ಲೇಂಟ್ ರಾಯಚೂರು SP ಸಾಹೇಬ್ರ ಹತ್ರ ಕಂಪ್ಲೇಂಟ್ ಕೊಡ್ತೇನೆ. ನಾನು ಚೀಟಿಂಗ್ ಆಗಿದೆ, ಈ ಥರ ಮದುವೆ ಆಗ್ತಾ ಇದ್ದಾಳೆ ಅಂತೇಳಿ ಕೊಡ್ತೀನಿ ಸರ್. ನ್ಯಾಯ ಬೇಕಷ್ಟೇ ಸರ್. ಇನ್ನು 2 ದಿನದಲ್ಲಿ ಲೇಡಿ PC ಮದುವೆ ನಡೆಯಲಿದ್ದು ಪ್ರಕರಣಕ್ಕೆ ಮತ್ತಷ್ಟು ತಿರುವು ಸಿಗುವ ಸಾಧ್ಯತೆ ಇದೆ. ಈ ಪ್ರಕರಣದ ಕುರಿತು ಅಧಿಕೃತ ಪೊಲೀಸ್ ದೃಢೀಕರಣ ಅಥವಾ ತನಿಖೆಯ ವಿವರಗಳು ಇನ್ನಷ್ಟೇ ಹೊರಬರಬೇಕಾಗಿದೆ. ನಿಜಾಮುದ್ದೀನ್, ಯಾದಗಿರಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರಿಗೆ ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.